ಅಮ್ಮ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ನೋಡಮ್ಮ, ಚೆನ್ನಾಗಿ ಕಾಣಿಸ್ತಾ ಇದ್ದೀನ ನಾನು? ಅಲ್ಲ ಕಣ, ಯಾಕೆ ಅವಾಗಿಂದನ ಅರ್ಜೆಂಟ್ ನೀರು ಕಾಸಮ್ಮ, ನಾನು ಸ್ನಾನ ಮಾಡಬೇಕು, ಐರನ್ ಮಾಡಿಕೊಡು ಬಟ್ಟೆನ ಅಂತ ಹೇಳಿ ಸೆಂಟ್ ಹೊಡ್ಕೊಂಡು ಯಾಕೆ ಇಷ್ಟೊಂದು ಹಿಂಗೆ ರೆಡಿಯಾಗಿ ಅರ್ಜೆಂಟಾಗಿ ಹಿಂಗೆ ಹೋಗ್ತಾ ಇದೆಯಾ? ನನಗೇನು ಹೇಳಲೇ ಇಲ್ವಲ್ಲ ಚಂದ ನೀನು. ಯಾಕೋ ಏನಂತ ವಿಷಯ ಆಯಿತು? ನಾನು ಸ್ನೇಹನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಮ್ಮ. ಅವಳು ಮೀಟ್ ಮಾಡೋದಕ್ಕೆ ಹೇಳಿದ್ಲು. ಸುಪ್ಪಿ ಕುಟೆ ಹೇಳಿ ಕಳಿಸಿದ್ಲು. ಚಂದನ್ ಮೀಟ್ ಮಾಡಬೇಕು, ಚಂದನ್ ಕಂಡ್ರೆ ನನಗೆ ಇಷ್ಟ, ಅದಕ್ಕೆ ಅವನ ಹತ್ರ ಮಾತಾಡಬೇಕು, ಗಣೇಶನ ದೇವಸ್ಥಾನ ಹತ್ರ ಇರೋ ಪಾರ್ಕ್ ಹತ್ರ ಬರೋಕ್ಕೆ ಹೇಳು ಅಂತ ಹೇಳಿ ಕಳಿಸಿದ್ಲು. ಅದಕ್ಕೆ ನಾನು ಅವಳನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಮ್ಮ. ಯಪ್ಪ ದೇವ್ರೆ, ನಾನು ಯಾಕಪ್ಪ ಇಷ್ಟು ಅರ್ಜೆಂಟಲ್ಲಿ ನಮ್ಮ ಹುಡುಗ ಹಿಂಗೆ ಒಂದು ಅರ್ಧ ಗಂಟೆಗೆ ಇಷ್ಟೊಂದು ಹಿಂಗೆ ರೆಡಿಯಾಗಿ ಹಿಂಗೆ ಹೋಗ್ತಾ ಇದ್ದಾನೆ ಅಂತ ನಾನು ನೋಡ್ತಾ ಇದ್ದೀನಿ. ಸರಿ ಆಯಿತು ಪಾಪ, ಹೋಗು, ಅವಳಿಗೆ ಯಾತನ ಕೊಡಿಸು. ಅವಳಿಗೆ ಯಾತನ ಒಂದು ಚೀಟ ಕೊಡಿಸ್ತಿರ್ಬೇಕು ನಿನ್ನ ಸ್ನೇಹಿಗೆ. ತಿಂಬಕ್ಕೆಲ್ಲ ಕೇಕು, ಮಟೆ ಪಪ್ಸು, ಚಾಕ್ಲೇಟು, ಡೈರಿ ಮಿಲ್ಕು ಹುಡುಗಿಯರಿಗೆ ಅಂಥವೆಲ್ಲ ಅಂದರೆ ಇಷ್ಟ ಅಲ್ಲ. ಅದಕ್ಕೇನೆ ಅಂಥವೆಲ್ಲ ಕೊಡಿಸ್ತಾ ಇರು ಪಾಪ ನೀನು. ಚಾಕ್ಲೇಟು, ಕೇಕು, ಖಾರ, ಬಿಸ್ಕೆಟು, ಬ್ರೆಡ್ಡು ಎಲ್ಲ ಕೊಡಿಸು. ಬೇಕರಿಗಳು ತಿಂಡಿನೇ ಒಂದು 200-300 ರೂಪಾಯಿದ ಕೊಡಿಸು. ಸರಿ ಆಯ್ತಮ್ಮ, ಒಂದು 500 ರೂಪಾಯಿದು ಬರೀ ತಿಂಡಿನೇ ಕೊಡಿಸ್ತೀನಿ ಅವಳಿಗೆ ತಿನ್ನೋದ. ತಿಂಡಿ ಕೊಡಿಸ್ತೀನಿ, ಮತ್ತು ಬಟ್ಟೆ ಕೊಡಿಸ್ತೀನಿ. ಫಸ್ಟ್ ಟೈಮ್ ನೀನು ಮೀಟ್ ಮಾಡಿದ್ದಕ್ಕೆ ಬಟ್ಟೆ ಕೊಡಿಸ್ತಾ ಇದ್ದೀನಿ ಅಂತ ಹೇಳಿ ಬಟ್ಟೆ ಕೊಡಿಸ್ತೀನಿ. ಮತ್ತು ಅದು ಇದು ಕೊಡಿಸಿ ಅವಳಿಗೆ ನೀನು ಇಷ್ಟ ಆಗ್ಬೇಕು ಪಾಪ. ಇಷ್ಟ ಆಗ್ಬಿಟ್ರೆ ಮದುವೆ ಆಗ್ಬಿಡ್ಬೋದು. ಹುಡುಗಿ ಚೆನ್ನಾಗಿದ್ದಾಳೆ, ಭಾರಿ ಬುದ್ಧಿವಂತಿ, ನೋಡೋಣ. ತಿರ್ಗಿ ಆಮೇಲೆ ಒಟ್ಟುನು ಸಮಸ್ಯೆಗಳು ಮಾಡ್ಕೊಂಬಂದಪ್ಪ. ಅವಳು ಇಷ್ಟ ಇಲ್ಲ ಅಂದ್ರೆ ಸುಮ್ಮನೆ ಬಾ. ಸರಿ ಆಯಿತು ಅಂತ ಹೇಳಿ ಸುಮ್ಮನೆ ಬಾ, ಸರಿನಾ? ತಿರ್ಗಿ ಒಟ್ಟು ಸಮಸ್ಯೆಗಳು ಮಾಡ್ಕೊಂಬಂದ್ರೆ ಯಾಕೆ ಒಟ್ಟು ಯಾರು ಅನ್ಭವಿಸ್ತಾರೆ, ಅದಕ್ಕೆ ಹೇಳ್ತಾ ಇರೋದು. ಹೆಂಗ ನಿಮ್ಮ ಅಣ್ಣಗಂತೂ ಸಿಗಲ್ಲ, ನೀನು ನಮ್ಮ ಮದುವೆ ಆಗುವಂತೆ ಅಂತ. ಸರಿ ಆಯ್ತಮ್ಮ, ಹೋಗ್ತಾ ಇದ್ದೀನಿ ನಾನು, ಬೇಗ ಅರ್ಜೆಂಟ್ ಹೋಗ್ತೀನಿ. ಸರಿಯಪ್ಪ ಆಯಿತು, ಹೋಗ್ಬಿಡು ಪಾಪ. ಡ್ರೆಸ್ ಅದು ಕೊಡಿಸು, ಅದು ಇದು ತಕ, ನಿನ್ಗೆ ಏನನ್ನ ಬೇಕು ಎಲ್ಲ ತಕ. ಬ್ಯೂಟಿ ಇದೆಂಥದ್ದು ಸ್ಟೋರ್ನ ಕರ್ಕೊಂಡೋಗು. ಬ್ಯೂಟಿವೆಲ್ಲ ಅವಳಿಗೆ ಎಲ್ಲ ಲಿಫ್ಟಿಕ್ಕೆಲ್ಲ ತಾಂಬ್ತಾರಲ್ಲ, ಲಿಫ್ಟಿಕ್ಕು, ಸರ, ಬಳೆ, ಕಿವಿ ಕಿಕ್ಕೆ ಮಾವು ಎಲ್ಲ ಕೊಡಿಸು. ಸರ ಬಳೆ ಎಲ್ಲನ ಕೊಡಿಸು. ನಿನಗೆ ಯಾವ್ಯಾವ ಥರ ಬೇಕು ಎಲ್ಲ ತಕ ಅಂತ ಹೇಳಿ. ಅದು ಇನ್ನೇನು ಎಷ್ಟು ಖರ್ಚಾಗುತ್ತೆ ಪಾಪ? ಒಂದು 500,000 ಖರ್ಚಾಗ ಅಂತಾವು. ಒಂದು 500,000 ಖರ್ಚು ಮಾಡಬೇಕು. ಹುಡುಗಿಯರಿಗೆ ಒಂದು 500,000 ಖರ್ಚು ಮಾಡಿದ್ರೆ ನೀನು ಅವರ ನೋಡಪ್ಪ ಎಲ್ಲ ಕೊಡಿಸ್ತಾರೆ ಅಂತೇಳಿ ಬಿದ್ದೋಗ್ಬಿಡ್ತಾರೆ. ಅದಕ್ಕೇನೆ ಸರಿ ಆಯಿತು, ಬೇಗ ಹೋಗ್ಬಿಡ. ಹೆಂಗಾತ ಹೇಳೋ ಹುಡುಗಿ. ಕಾರ್ ತಗೊಂಡೋಗ್ತೀಯೇನು? ಇನ್ನು ಕಾರ್ ತಗೊಂಡೋಗ್ತೀಯೇನು ಬೈಕ್ ತಗೊಂಡೋಗ್ತೀಯ? ಏನಮ್ಮ ನೀನು ಇನ್ನೊಂದು ಹುಡುಗಿನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಬೈಕ್ ತಗೊಂಡೋಗ್ತೀಯ ಅಂತ ಕೇಳ್ತಾ ಇದೆಯಾ? ಕಾರ್ ತಗೊಂಡೋಗ್ತೀನಿ ಕಣಮ್ಮ. ಕಾರಲ್ಲಿ ಕೊಂಡ್ರಿಸ್ಕೊಂಡು ಹೋಗ್ಬೇಕು ಅವಳನ್ನ. ಅದಕ್ಕೆ ಮತ್ತೆ ಕಾರ್ ತಗೊಂಡಿರೋದು ಅವಳಿಗೋಸ್ಕರ ಅಂತಲೇ ಕಾರ್ ತಗೊಂಡಿದ್ದೀನಿ. ಅಂಥದ್ರಲ್ಲಿ ಒಳ್ಳೊಳ್ಳೆ ಸಂಗ್ ಹಾಕ್ಕೊಂಡು ಕಾರಲ್ಲಿ ಕೊಂಡ್ರಿಸ್ಕೊಂಡು ಅವಳನ್ನ ಸುತ್ತಾಡಿಸ್ಕೊಂಡು ಎಲ್ಲ ತೋರಿಸ್ಕೊಂಡು ಅವಳ ಹತ್ರ ಮಾತಾಡಿಕೊಂಡು ಬರ್ತೀನಿ. ಅರಪ್ಪಯ್ಯಮ್ಮ ಮತ್ತೆ ಅವರಪ್ಪಯ್ಯಮ್ಮಗೆ ಸ್ಪೆಷಲ್ ಕ್ಲಾಸ್ ಐತೆ ಅಂತ ಹೇಳವಳಂತೆ. ಅದಕ್ಕೆ ಸ್ಪೆಷಲ್ ಕ್ಲಾಸ್ ಐತೆ ಅಂತ ಹೇಳಿದ ಮೇಲೆ ಅವ್ರು ಇನ್ನೇನು ನಂಬ್ತಾರೆ, ಸುಮ್ಮನೆ ಆಗ್ತಾರೆ. ಅದಕ್ಕೆ ಅವ್ರ ಅಪ್ಪಯ್ಯಮ್ಮಗೆ ನಂಬಿಕೆ ಬರೋ ಥರ ನಾಟಕ ಮಾಡಿವಳು ಕಣಮ್ಮ ಅವಳು. ಅವ್ರ ಅಪ್ಪಯ್ಯಮ್ಮಗೆ ನಂಬಿಕೆ ಬರಲಿ, ನನಗೆ ಮಾಡೋಳಲ್ಲ ಅಂತ ಹೇಳಿ ನಂಬಿಕೆ ಬರಲಿ ಅಂತ ಆ ರೀತಿ ಮಾಡಿರೋದು. ಇವಾಗ ನೋಡು, ನಂಬಿಕೆ ಇರುತ್ತೆ ಅವ್ರ ಅಪ್ಪಯ್ಯಮ್ಮಗೆ. ನನ್ನ ಮಗಳು ಎಲ್ಲೋದ್ರೂ ಈ ರೀತಿ ಮಾಡೋದಿಲ್ಲ, ನನ್ನ ಮಗಳು ಎಲ್ಲೋದ್ರೂ ಬರ್ತಾಳೆ ಅಂತೇಳಿ ಅವ್ರಿಗೆ ನಂಬಿಕೆ ಇರುತ್ತೆ. ಅದಕ್ಕೆ ಅವ್ರು ಏನೂ ಅವಳ ಮೇಲೆ ಡೌಟ್ ಪಡೋದಿಲ್ಲ. ಸ್ಪೆಷಲ್ ಕ್ಲಾಸ್ ಅಂತ ಹೇಳಿ ಹೋದ್ರೂ ಅವ್ರೇನು ತಲೆ ಕೆಡಿಸ್ಕೊಳ್ಳ. ನೋಡಿ, ಇಂಥದಕ್ಕೆಲ್ಲ ಸುತ್ತಾಡ್ಕೊಂಡು ಚೆನ್ನಾಗಿರೋದಕ್ಕಾಗುತ್ತೆ. ಟೈಮ್ ಇದ್ದರೆ ಫಿಲಮ್ಗೆ ಹೋಗೋಣ ಅಂತ ಕೇಳ್ತೀನಿ, ಫಿಲಮ್ಗೂ ಕರ್ಕೊಂಡೋಗಿ ಬರ್ತೀನಿ. ಸರಿ ಪಾಪ, ನಮ್ದೇನಿಲ್ಲ. ಗಂಟುಗುರೇನು ಯಾವಾಗ ಬಂದರೂ ನಡಿತೈತೆ. ಇನ್ನೆಡುವರ್ದೆ ಇರೋದು ಕೇಳು. ಪಿಕ್ಚರಿಗೆ ಕರ್ಕೊಂಡೋದ್ರೆ ಟೈಮ್ ಆಗುತ್ತೆ. ಇನ್ನೊಂದು ದಿವ್ಸ ಕರ್ಕೊಂಡು ಹೋಗ್ಬೋದು. ಇವತ್ತೆಲ್ಲ ಮಾತಾಡ್ಕೊಂಡು ಅದು ಇದು ಕೊಡಿಸ್ಕೊಂಡು ಬಾ, ಕೊಡಿಸಿ ಬಾ. ಬೇಕಾದ್ರೆ ಇನ್ನೊಂದು ದಿನ ಹೋಗಿ ಮತ್ತೆ ಪಿಕ್ಚರಿಗೆ. ಇವತ್ತೊಂದೇ ದಿನ ಹೋಗ್ತೀವಿ ಅಂದರೆ ಟೈಮ್ ಆಗುತ್ತೆ. ಅದಕ್ಕೆ ಇನ್ನು ಇರುತ್ತಲ್ಲ, ಇನ್ನು ಯಾವಾಗನ ಕರ್ಕೊಂಡು ಹೋಗ್ಮಂತೆ. ಹೋಗಿ ಮಾತಾಡಿಸ್ಕೊಂಡು ಬಾ ಇವತ್ತು. ಅದೇನು ಹೇಳ್ತಾಳೆ ಕೇಳ್ಕೊಂಡು ಬಾ. ಅದೇ ಜಾಸ್ತಿ ನೀನು ನೋಡ್ತಿದ್ದಲ್ಲ, ಅದಕ್ಕೇನೆ ಬಿಡತ್ತ ಯಾಕೆ ಈ ಪಾಟಿಗೋಳೈಕ್ಯಮ್ಮನ ಅಂತ. ನಾನು ಬೇರೆ ಯಾವಾಗೆಲ್ಲ ಡ್ರೆಸ್ ಪಸ್ ಎಲ್ಲ ಕೊಡಿಸಿದ್ದೆ, ಚೆನ್ನಾಗಿ ನೋಡ್ಕೊಂಡಿದ್ದೆ, ಜಡೆ ಪಡೆ ಹಾಕ್ತಿದ್ದೆ. ಅದಕ್ಕೆ ಹೋಗ್ಬರ್ಗಪ್ಪ. ಹುಷಾರು ಕಣಪ್ಪ. ಸರಿ ಆಯ್ತು ಕಣಮ್ಮ, ಹೋಗಿ ಬರ್ತೀನಿ. ಎಷ್ಟೊತ್ತಿ ಸ್ನೇಹನ ಮೀಟ್ ಮಾಡ್ತೀನೋ ಅನಿಸ್ತೈತೆ ನನಗಂತೂ. ಎಲ್ಲಿಗೆ ಹಿಂಗೆ ಹೋಗ್ತಾ ಇದ್ದಾನೆ ಇವನು? ಏನೋ ಕೆಲಸ ಐತೆ ಅಂತ ಕಣಕ್ಕೆ ಹೋಗ್ತಾ ಇದ್ದಾನೆ. ಯಾಕೆ ಇಲ್ಲ ಈ ಪಾಟಿ ಏನು ಹಂಗೇನೆ ರಪ್ಪ ನೀರು ಕಸ್ಕೊಂಡು ಹಿಂಗೆ ಹತ್ತೋಸಿತ್ತೋಸು ಉಕ್ಕೊಂಡು ಹೋಸ್ಕೊಟ್ಟ ಒಯ್ಕೊಂಬ್ಲಿಲ್ಲ. ನಾನು ತಿಕ್ಕಾಳ ಪಾಪ ಇಲ್ಲ ಇವತ್ತು ತಿಕ್ಕಂಗಿಲ್ಲ ಅಂತೇಳಿ ಹತ್ತೋಸಿತ್ತೋಸು ಇಳೆ ಬಿಡ್ಕಂಡ ನೀರ ಹೋದ ದಪ್ಪ ಒಯ್ಕೊಂಡು ಅದೇ ಹೋದ. ಅದಕ್ಕೆ ನಾನು ಯಾಕತ್ತು ಹಿಂಗೆ ಒಯ್ಕೊಂಡು ಹಿಂಗೆ ಪಿಪಾಟಿ ಅರ್ಜೆಂಟ್ನಾಗೆ ಎಲ್ಗೆ ಹೋಗ್ತಿದ್ದಾನತ್ತು ಅಂದ್ಕೊಂಡು. ಏನು ಶಿಲ್ಪಕ್ಕ ಏನೋ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಕಣಮ್ಮ, ಹಿಂಗೆ ಸುಮ್ಮನೆ ಏನೋ ಮಾತಾಡ್ತಾ ಇದ್ವಿ. ಏನು ಆರಾಮಾಗಿದ್ಯಾ? ಅಂದೆ ಆವಾಗಲೂ ಆರಾಮೇ ಶಿಲ್ಪಕ್ಕ. 24 hours ನಾನು ಆರಾಮಾಗಿರ್ತೀನಿ. ನಾನು ಏನೂ ಕೆಲಸ ಮಾಡೋದಿಲ್ಲ, ಏನಿಲ್ಲ.
ನನ್ನ ಗಂಡ ದುಡ್ಕೊಂಡು ಬರ್ತಾರ, ನೋಡ್ಕೊಂತಾರೆ ಚೆನ್ನಾಗಿ. ಅದಕ್ಕೆ ನಾನೇನು ಇಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಏನು ಕೆಲಸ ಮಾಡಲ್ಲ, ಏನಿಲ್ಲ, ಆರಾಮಾಗಿ ಇರೋದು ನಾನು ಯಾವತ್ತೂ. ನೋಡು ನಿನ್ನಂತ ಆರಾಮ್ ಯಾರೇ ಬರಬೇಕಮ್ಮ, ಯಾವಾಗಲೂ ಚೆನ್ನಾಗಿದ್ಯಾ ನೀನು. ಹೂನಕ್ಕ, ಅದು ಅದೃಷ್ಟ. ಅದೃಷ್ಟ ಅನ್ನೋದು ಎಲ್ಲರಿಗೂ ಬರಬೇಕಲ್ಲ. ಅದಕ್ಕೆ ನಾನು ಹುಟ್ಟಾಗಿಂದಲೂ ಯಾವಾಗಲೂ ಆರಾಮಾಗಿ ಅಕ್ಕ ಇರೋದು. ಹೌದು, ಆ ಹುಡುಗಿ ಸ್ನೇಹ ಏನಂತ ಹೇಳಿದ್ಲು? ಏನಾದರೂ ಪ್ರಪೋಸ್ ಮಾಡಿದ್ಲಾ ನಿನ್ನ ಮಗನಿಗೆ? ಏನೋ ಹೇಳ್ಬೇಕು ಅಂತ ಹೇಳ್ತಾ ಇದ್ಲಂತೆ. ಅಯ್ಯೋ, ಏನು ಹೇಳ್ತಾಳೋ ಏನೋ ಕಣಮ್ಮ. ಇನ್ನೂ ಗೊತ್ತಿಲ್ಲ, ಇವತ್ತಿನ್ನು ಹೇಳಿ ಕಳಿಸಿದಾಳೆ, ನೋಡೋಣ. ಸುಪ್ಪಿ ಹೇಳಿದ್ಲಂತೆ ಹೇಳ್ಬಾ ಅಂತ ಹೇಳಿ, ಅದಕ್ಕೆ ಹೋಗಿರ್ಬೇಕು ಸಾಮಾನ್ಯ. ಬೇಡ, ಹುಡುಗಿ ಒಳ್ಳೆದಲ್ಲ, ಅದು ಯಾಕೆ ಬೇಕು? ಅದು ಅಂತದು ಗಲಗಲ ಮಾತಾಡೋರಾದ್ರೆ ಬಿಡಪ್ಪ ಅನ್ಬೋದು. ಅದೊಂಥರ ಗುಮ್ಮಕ್ಕಿದ್ದಂಗೆ. ಅದು ಒಳ್ಳೇದಲ್ಲ. ಅದನ್ನು ಯಾಕೆ ಮಾತಾಡ್ಸಕ್ಕೆ ಹೋಗ್ತೀರ? ಏನು ಮಾತಾಡಿಸ್ಬೇಡ ಅಂತ ಹೇಳ್ಬೇಕಾಗಿತ್ತು ನಮ್ಮ ಚಂದ್ರಿಗೆ. ಏನು ಬೇಡ. ಅಯ್ಯೋ ಸುಮ್ಮನಿರಜ್ಜಿ, ನಾನು ಅದಕ್ಕೆ ಮತ್ತೆ ನಿನ್ನ ಹತ್ರ ಏನು ವಿಷಯ ಹೇಳಲಿಲ್ಲ. ನೀನೇನಾದರೂ ಹೇಳಿದ್ರೆ ಸಾಕು ವಟ 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 ಅಂತಿರ್ತೀಯ. ಏನಾಗಲ್ಲ, ಸುಮ್ಕಿರು. ಆ ಹುಡುಗಿ ಭಾಳ ಒಳ್ಳೆ ಹುಡುಗಿ. ಅಯ್ಯೋ ಅಳ್ತಾಗೆ ಎಲ್ಲ ಐತೆ. ಶಿಲ್ಪಕ್ಕ ಎಲ್ಲ ನಡೆಸ್ತಾಳೆ ಅವಳು. ಏನಂತಂದರೆ ಏನು ಗೊತ್ತಾಗೋದಿಲ್ಲ ಅನ್ನೋ ಥರ ಇರ್ತಾಳೆ ಅಷ್ಟೇ. ಏನು ತಿಳುವಳಿಕೆ ಇಲ್ಲ, ಏನು ಈ ರೀತಿ ಮಾಡಲ್ಲಪ್ಪ ಈ ಹುಡುಗಿ ಅನ್ನೋ ಥರ ಇರ್ತಾಳೆ. ನಮ್ಮಂಥವ್ರು ನಾವು ಹೆಂಗಂದ್ರೆ ಹೊರಗಿನ ಜನಕ್ಕೆಲ್ಲ ತೋರಿಸ್ಕೊಂಡು ಓಡಾಡ್ತೀವಿ, ಅವಳು ಹಾಗಲ್ಲ, ಒಂಥರ ಗುಮ್ಮಕ್ಕ ಅವಳು. ಭಾರಿ ಇದ್ದಾಳೆ ಆ ಹುಡುಗಿ ಈತಾಗೆ ಭಾಳ ಹುಷಾರಾಗಿರಬೇಕು. ನೋಡೋಕ್ಕಾಗಿದ್ರೂ ಎಲ್ಲ ಗೊತ್ತಾಗುತ್ತೆ. ಎಲ್ಲ ಅವಳಿಗೆ ಐಡಿಯಾ ಐತೆ, ಎಲ್ಲ ಅಂಥವ್ರ ಹತ್ರನೇ. ಮಳ್ಳಿ ಹೆಂಗಿರ್ತಾರಲ್ಲ ಅಂಥವ್ರ ಹತ್ರನೇ ಎಲ್ಲ ನಡೆಯೋದು ಶಿಲ್ಪಕ್ಕ. ಹೆಂಗೆ ಕಣಮ್ಮ, ನೋಡೋಣ ಹೇಳು. ಹೋಗವನೆ ಮೀಟ್ ಮಾಡ್ಕೊಂಬತ್ತೀನಿ ಅಂತ ಹೋಗನ್ಸು. ಯಾರ ಹತ್ರ ನಂಗೆ ಹೇಳ್ಬಿಡೋರಪ್ಪ ಅಮ್ಮನ ಹತ್ರ. ಅಯ್ಯೋ, ನಾನರಪ್ಪ ಅಮ್ಮನ ಹತ್ರ ಯಾಕೆ ಹೇಳಕ್ಕೆ ಹೋಗೋಣ ಹೇಳು? ಆಗ್ಲಿ ಹೇಳು, ಆದರೆ ಚೆನ್ನಾಗಿರುತ್ತೆ. ನನಗೇನು ಅದೇ ಇಷ್ಟ. ಚಂದನ ಮದುವೆ ಆಗ್ಬಿಟ್ರೆ ಅವಳು ಸ್ನೇಹ ತುಂಬ ಚೆನ್ನಾಗಿರುತ್ತೆ. ನಾನು ಅವರಪ್ಪ ಅಮ್ಮನ ಹತ್ರ ನಾನು ಮಾತಾಡೋದೇ ಇಲ್ಲ. ನನ್ನ ಮಗನಿಗೂ ನನಗೂ ಆಗೋದೇ ಇಲ್ಲ. ಅವನು ನನ್ನ ಮಕ್ಕನೇ ನನಗೆ ತೋರಿಸೋದಿಲ್ಲ. ಯಾಕಂದರೆ ಮೋಸ ಮಾಡಿ ಹೋಗಲ್ಲ, ಅವಳ ಹತ್ರ ಸೇರ್ಕೊಂಡವನಲ್ಲ, ಅವ್ನು ನನಗೆ ಮಕ್ಕನೇ ತೋರಿಸಲ್ಲ. ಅವಳು ಅಷ್ಟೇ ಸುಮ್ಮನೆ ಇರ್ತಾಳೆ. ನಾನು ಅವ್ರನ್ನ ಮಾತಾಡ್ಸಕ್ಕೆ ಹೋಗಲ್ಲ. ಯಾವ ಮಕ್ಕ ಇಟ್ಕೊಂಡು ಅವ್ರನ್ನ ಮಾತಾಡ್ಸಕ್ಕೆ ಹೋಗೋಣ? ಅವರಿಂದ ನಮಗೆ ಎಷ್ಟು ಮೋಸ ಆಗೈತಿ. ಅದಕ್ಕೆ ಮತ್ತೆ ನೀವು ಸುಮ್ಮನೆ ಮದುವೆ ಮಾಡ್ಕೊಳ್ಳಿ ಹೇಳ್ತೀನಿ. ನಾನು ಅವ್ರ ಹತ್ರ ಏನು ಹೇಳೋಕ್ಕೋಗಲ್ಲ. ನಾನಿನ್ನೂ ಬೇಕಾದ್ರೆ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಚಂದ ಹೆಲ್ಪ್ ಮಾಡ್ತೀನಿ ಅಂತ ನಾನು ಹೇಳಿದ್ದೀನಿ. ಚಂದ ನಾನೇ ಹೆಲ್ಪ್ ಮಾಡ್ತೀನಿ ಕಣೋ ನಿನಗೆ ಅಂತ ಹೇಳಿ. ಅದಕ್ಕೆ ಅವನು ಅಂತ ಹೇಳ್ದವನು ಯಾತೂ ಮಾತಾಡಲೇ ಇಲ್ಲ. ಕೊನೆಗೆ ಸುಮ್ಮನಾದ. ನಾನು ಅವ್ರ ಹತ್ರ ಎಲ್ಲ ಮಾತಾಡೋಕ್ಕೆ ಹೋಗಲ್ಲಪ್ಪ. ಸರಿ ಆಯಿತು ಬಿಡ. ಮತ್ತೆ ನೀನು ಹೇಳಲ್ಲ ಅಂಬದು ಗೊತ್ತು, ನಿನಗೂ ಅವ್ರಿಗೂ ಆಗಲ್ಲ. ಹೇಳಲ್ಲ ಹೆಂಗ ನೋಡೋಣ. ಇವತ್ತು ಹೋಗ್ಯವನೇ ಹೇಳಿ ಕಳಿಸಿದ್ಲಂತೆ. ನೋಡೋಣ ಅದಲ್ಲಿ ಹೆಂಗೆ ಏನು ಎತ್ತ ಏನು ಹೇಳ್ತಾಳೆ ಅಂತ ನೋಡೋಣ. ಏನು ಹುಡುಗರಿಗೇನು ಹೆಣ್ಣು ಸಿಗಲ್ಲ ಅಮ್ಮಂಗೆ ಅಪ್ಪಿಳ್ಳೆ. ನೀನು ಏನು ದೊಡ್ಡ ಎತ್ತು ಮಾಡ್ಕೊಂಡವ್ರಿ. ಅವಳೇನು ದೊಡ್ಡಿದು ಅಮ್ಮಂಗೆ. ಅವಳನ್ನೇ ಏನಂಬೋದೇನಿದೆ. ಬೇರೆ ಯಾರನ್ನ ಸಿಕ್ಕಿರೆ ಇವಾಗ ನಂಬೋದೆ ಮಾಡ್ಕೊಂಡ್ರ ತಮ್ಮ ಮಸ್ತಾಗಿ. ಸಿಗ್ತಾವೆ ಹೆಣ್ಗೇನು ಬಾರ. ಏನು ಹಂಗೇನೆ ಒಂದೇ ಇಟ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ಏನನ್ನ ನೋಡಿ ಅವಳು ದೊಡ್ಡ ಹುಡುಗು ಮಾಡೋಣ ಅಂಬಲ್ಲ. ಅಯ್ಯೋ ಸಿಗ್ತಾ ಇಲ್ಲ, ಅವನಿಗೆಲ್ಲಿ ಸಿಗ್ತಿಲ್ಲ. ಯಾರು ನೋಡಕ್ಕೆ ಹೋಗಲ್ಲ ಇವಾಗ ಸದ್ಯಕ್ಕೆ. ಒಂದೆರಡು ದಿನ ಎಣ್ಣೆಗೆ ಡಿಮ್ಯಾಂಡ್ ಬರೋವರೆಗೂ ಸುಮ್ಮನಿರ್ಬೇಕು. ಇವಾಗ ಫುಲ್ ಡಿಮ್ಯಾಂಡ್ ಐತೆ. ಡಿಮ್ಯಾಂಡ್ ಹೋಗೋವರೆಗೂ ಸುಮ್ಮನಿರ್ಬೇಕು ಒಂದು ಸ್ವಲ್ಪ ದಿನ. ಇವಾಗ ಆಲೇ ಫುಲ್ ಡಿಮ್ಯಾಂಡ್ ಎಣ್ಣೆಗೆ. ಡಿಮ್ಯಾಂಡ್ ಅಂದರೆ ಡಿಮ್ಯಾಂಡ್. ಹೆಣ್ಣು ಸಿಗ್ತಾ ಇಲ್ಲ, ಅದಕ್ಕೋಸ್ಕರನ ಒಂದು ಸ್ವಲ್ಪ ದಿನ ಸುಮ್ಮನಿರ್ಬೇಕು ಡಿಮ್ಯಾಂಡ್ ಹೋಗೋವರೆಗೂ. ಹೆಣ್ಣು ಹೆಚ್ಚಾಗಬೇಕು, ಹೆಣ್ಣಿನ ಜನಸಂಖ್ಯೆ ಹೆಚ್ಚಾಗ್ಬಿಟ್ಟು ನಮ್ಮ ಹುಡುಗಿನ ಮಾಡ್ಕೊಳ್ರಿ ಅನ್ಬೇಕು. ನಿನ್ಕೋಬೇಕು, ಆವಾಗ ಮಾಡ್ಕೊಂತೀನಿ ನಾನು. ಸುಮ್ಕಿರು. ಚಂದು ಸ್ನೇಹನ ಮೀಟ್ ಮಾಡೋದಕ್ಕೆ ಹೋಗಿದ್ದಾನೆ. ನೋಡೋಣ, ಚೆನ್ನಾಗಿ ರೆಡಿ ಆಗಿಬಿಟ್ಟು ಸ್ಟ್ಯಾಂಡರ್ಡಾಗಿ ಹೋಗಿದ್ದಾನೆ. ಏನಾಗುತ್ತೆ ಏನು ಎತ್ತ ಅಂತ ಹೇಳಿ ನೋಡೋಣ. ನೋಡ್ತಾ ಇರ್ರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.